ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಮೆಹಬೂಬ್ ಮಾಸ್ಟರ್. ಇದೀಗ ತಾನೇ ತಾವು SSLC ಪರೀಕ್ಷೆಯನ್ನು ಮುಗಿಸಿದ್ದೀರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆ SSLC ನಂತರ ಮುಂದೇನು ಎನ್ನುವುದು. ಬಹುಶಃ ತಾವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಲು ನಿಮ್ಮ ಗುರು ಹಿರಿಯರು, ಹಾಗೆ ನಿಮ್ಮ ತಂದೆ ತಾಯಂದಿರು, ಹಾಗೆ ನಿಮ್ಮ ನೆರೆಹೊರೆಯವರ ಒಟ್ಟಿಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಬಹುಶಃ ತಾವೆಲ್ಲರೂ ಸಹ SSLC ನಂತರ ಸಾಮಾನ್ಯವಾಗಿ PUCಯನ್ನು ಆಯ್ಕೆ ಮಾಡ್ಕೊಳ್ತೀರಿ. ಹಾಗೆ PUC ಬಿಟ್ಟರೆ ಒಂದು ವಿಶೇಷವಾದ ಆಯ್ಕೆ ಇದೆ. ನಾನು SSLC ನಂತರ 2 ವಿಭಾಗವಾಗಿ ವಿಂಗಡಿಸ್ತೇನೆ. ಒಂದು ಸಾಮಾನ್ಯ ಆಯ್ಕೆ, ಇನ್ನೊಂದು ವಿಶೇಷವಾದ ಆಯ್ಕೆ ಅಂತ ಹೇಳ್ಬಿಟ್ಟು. ಬಹುಶಃ ತಾವೆಲ್ಲರೂ PUC ಜಾಯ್ನ್ ಆಗಬೇಕಾದ್ರೆ ಬಹುಶಃ PUCಯಲ್ಲಿ 3 ವಿಭಾಗಗಳಿದ್ದಾವೆ: ಆರ್ಟ್ಸು, ಕಾಮರ್ಸು, ಸೈನ್ಸ್ ಅಂಥೇಳಿ. ಈ ಆರ್ಟ್ಸ್ ವಿಭಾಗವನ್ನು ನೀವು ಆಯ್ಕೆ ಮಾಡಿಕೊಂಡಾಗ ಎನಿ 2 ಲ್ಯಾಂಗ್ವೇಜಸ್ನ ನೀವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಅದು ಇಂಗ್ಲೀಷು, ಉರ್ದು, ಕನ್ನಡ, ಹಿಂದಿ. ಹಾಗೆ ಕೋರ್ ಸಬ್ಜೆಕ್ಟ್ ಬಂದುಬಿಟ್ಟು ಯಾವುದಾದ್ರೂ 4 ಸಬ್ಜೆಕ್ಟನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗ್ತದೆ PUCಯಲ್ಲಿ. ಬಹುಶಃ ಆರ್ಟ್ಸಲ್ಲಿ ನೀವು ಹಿಸ್ಟ್ರಿ, ಸೋಸಿಯಾಲಜಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಎಜುಕೇಷನ್, ಸೈಕಾಲಜಿ, ಹೀಗೆ ಅನೇಕಾರು ಸಬ್ಜೆಕ್ಟ್ಸ್ ಇದ್ದಾವೆ. ಸೊ ಈ ಸಬ್ಜೆಕ್ಟ್ಸನ್ನು ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ ನೀವು ಬಹುಶಃ ಲ್ಯಾಂಗ್ವೇಜಲ್ಲಿ ನೀವು ಒಂದು ಒಳ್ಳೆಯ ಪಾಂಡಿತ್ಯವನ್ನು ಪಡ್ಕೊಂಡಿರಬೇಕಾಗ್ತದೆ. ಹಾಗೆ ಸೋಷಿಯಲ್ ಸ್ಟಡೀಸು ನಿಮ್ಮ ನೆಚ್ಚಿನ ಆಯ್ಕೆ ಆಗಬೇಕಾಗಿರುತ್ತೆ. ಬಹುಶಃ ಈ ಒಂದು ಆರ್ಟ್ಸನ್ನು ನೀವು ಸ್ಟಡಿ ಮಾಡಿದಾಗ PUCಯಲ್ಲಿ ಮುಂದೆ ನಿಮಗೆ ಹೈಯರ್ ಸ್ಟಡೀಸಲ್ಲಿ BA, MA, B.Ed, M.Ed, BBA, MBA, BSW, MSW, LLB ಹೀಗೆ ಮುಂತಾದ ಕೋರ್ಸ್ಗಳನ್ನು ಹೈಯರ್ ಸ್ಟಡೀಸ್ ಆಗಿ ನೀವು ಆಯ್ಕೆ ಮಾಡ್ಕೋಬಹುದು. ಈ ಒಂದು ಕೋರ್ಸ್ಗಳು ಮಾಡಿದ ನಂತರ ನಿಮ್ಮ ಜೀವನದ ಆಯ್ಕೆಗಳಲ್ಲಿ ನೀವು ಏನಾದರೂ ಸರ್ಕಾರಿ ನೌಕರಿಗೆ ಹೋಗಬೇಕು ಅಥವಾ ಬೇರೆ ಏನು ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕು ಅಥವಾ ಬೇರೆ ಇನ್ನು ನಿಮ್ಮ ಆಯ್ಕೆಗಳು ಬೇರೆಯದೇ ಇರ್ತವೆ. ಸೊ ಆ ಒಂದು ಸಂದರ್ಭದಲ್ಲಿ ನೀವು SDA, FDA ಆಯ್ಕೆ ಮಾಡ್ಕೋಬೋದು. ಇದು KE ಮುಖಾಂತರ ಎಕ್ಸಾಮನ್ನು ಬರೆದು ಆಯ್ಕೆ ಆಗ್ಬೋದು. ಹಾಗೆ ಟೀಚರ್ ವೃತ್ತಿ ಇದೆ, ಲೆಕ್ಚರ್ ವೃತ್ತಿ ಇದೆ, ಪ್ರೊಫೆಸರ್ ಆಗ್ಬೋದು, ಲಾಯರ್ ಆಗ್ಬೋದು, PSI ಆಗ್ಬೋದು, PDO ಆಗ್ಬೋದು. ಹೀಗೆ KS, IAS, IPS, IBPS ಇನ್ನೂ ಮುಂತಾದ ಪರೀಕ್ಷೆಗಳನ್ನು ಬರೆದು ಒಂದು ಉನ್ನತವಾದ ಹುದ್ದೆಗೂ ಹೋಗಬಹುದು. ಒಂದು. ಎರಡನೇ ಆಯ್ಕೆ ನಿಮ್ಮಲ್ಲಿ ಕಾಮರ್ಸ್ ಅಂತೇಳಿ ಮಾಡಿಕೊಂಡಾಗ ಬಹುಶಃ ಕಾಮರ್ಸಲ್ಲೂ ಸಹ ಅಷ್ಟೇ ಯಾವುದಾದ್ರೂ 2 ಸಬ್ಜೆಕ್ಟನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಿ: ಇಂಗ್ಲೀಷು, ಉರ್ದು, ಕನ್ನಡ, ಹಿಂದಿ ಹೀಗೆ. ತದನಂತರ ಅಕೌಂಟೆನ್ಸಿ 4 ಸಬ್ಜೆಕ್ಟನ್ನು ತೆಗೆದುಕೊಳ್ತೀರಿ. ಅದರಲ್ಲಿ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಹಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್ ಹೀಗೆ ನೀವು ಯಾವುದಾದ್ರೂ 4 ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಈ ಒಂದು ಆಯ್ಕೆ ಮಾಡ್ಕೋಬೇಕಾದ್ರೆ ಬಹುಶಃ ನೀವು SSLC ಮಟ್ಟದಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಒಂದು ಗುಡ್ ಕ್ಯಾಲ್ಕುಲೇಷನ್ ಸ್ಕಿಲ್ ನಿಮಗೆ ಇದ್ದರೆ ತುಂಬ ಉಪಯೋಗ ಇದೆ. ಅಲ್ಲಿ ನೀವು ಹೈಯರ್ ಸ್ಟಡೀಸ್ ಮಾಡಬೇಕಾದ್ರೆ BCom, MCom, BCA, MCA, CA ಅಂದರೆ ಚಾರ್ಟೆಡ್ ಅಕೌಂಟೆಂಟ್, ಹೀಗೆ ಇನ್ನೂ ಇಂಟಿಗ್ರೇಟೆಡ್ ಕೋರ್ಸಸ್ ತುಂಬ ಇದ್ದಾವೆ. ಅದರ ಜೊತೆ ನೀವು ಆಯ್ಕೆ ಮಾಡ್ಕೊಂಡು ಮುಂದೆ ಸಾಗಿದಾಗ ನಿಮಗೆ ಉದ್ಯೋಗದ ಅಪಾರ್ಚುನಿಟೀಸ್ ಹೆಚ್ಚಿಗೆ ಇಲ್ಲಪ್ಪ ಅಂತ ಹೇಳಿದರೆ ಬ್ಯಾಂಕಿಂಗ್, ಫೈನಾನ್ಸ್, ಮಾರ್ಕೆಟಿಂಗ್ ರಿಲೇಟೆಡ್ ಜಾಬ್ಸ್, ಹಾಗೆ ಕ್ಲರ್ಕ್ ಜಾಬ್ಸ್, SDA, FDA ಇಲ್ಲೂ ಎಕ್ಸಾಮ್ ಬರಿಬೋದು. ಸೊ ಹಾಗೆ PSI, PDO, KS, IAS, IPS, IBPS ಹೀಗೆ ಎಕ್ಸಾಮನ್ನು ಕಾಮರ್ಸ್ ತೆಗೆದುಕೊಂಡವರು ಬರೆದು ಪಾಸಾಗಿ ಉನ್ನತ ಹುದ್ದೆಗೆ ಹೋಗಬಹುದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಸೈನ್ಸ್. ಆ ಸೈನ್ಸ್ ತೊಗೋಬೇಕಾದ್ರೂ ಅಷ್ಟೇ ಎನಿ 2 ಲ್ಯಾಂಗ್ವೇಜಸನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ: ಇಂಗ್ಲೀಷ್, ಉರ್ದು, ಕನ್ನಡ, ಹಿಂದಿ. ಹಾಗೆ ಕೋರ್ ಸಬ್ಜೆಕ್ಟ್ ಬಂದುಬಿಟ್ಟು ಯಾವುದಾದ್ರೂ 4 ಕೋರ್ ಸಬ್ಜೆಕ್ಟನ್ನು ನೀವು ಸ್ಟಡಿ ಮಾಡಬೇಕಾಗ್ತದೆ: ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸ್ ಹೀಗೆ. ಸೊ ನೀವು ಈ ಒಂದು ಸ್ಟಡೀಸನ್ನು ಮಾಡಿದಾಗ ಅದರಲ್ಲಿ ನಿಮಗೆ ಸೈನ್ಸ್ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ನೀವು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸನ್ನು ತುಂಬ ಚೆನ್ನಾಗಿ ಕಲ್ತಿರಬೇಕಾಗ್ತದೆ. ಹಾಗೆ ಒಂದು ಹಾರ್ಡ್ ವರ್ಕ್ ಮಾಡುವಂಥ ಮನಸ್ಸು ನಿಮಗಿರಬೇಕಾಗ್ತದೆ, ಡೆಡಿಕೇಶನ್ ಬೇಕಾಗ್ತದೆ. ಜೊತೆಗೆ ನೀವು ಟ್ಯೂಷನ್ ತೆಗೆದುಕೊಂಡ್ರೆ ಭಾಳ ಒಳ್ಳೆಯದು. ಹಾಗಾಗಿ ನೀವು ಒಳ್ಳೆಯ ಸ್ಕೋರನ್ನು ಮಾಡ್ಬೋದಾಗಿರುತ್ತೆ ಮತ್ತು ಒಳ್ಳೆಯ ಅಪಾರ್ಚುನಿಟೀಸು ಸಹ ನಿಮಗೆ ಸಿಗ್ತವೆ. ಸೊ ಈ ಒಂದು ಸೈನ್ಸನ್ನು ಮಾಡಿದಾಗ ತುಂಬ ಕೋರ್ಸಸ್ ಇದ್ದಾವೆ. BSCಯಲ್ಲಿ ತುಂಬ ಕೋರ್ಸಸ್ ಬರ್ತದೆ. BSCಯಲ್ಲಿ
ಅಗ್ರಿ ಇದೆ, BSc ನರ್ಸಿಂಗ್ ಇದೆ, BSc ಸಿರಿಕಲ್ಚರ್, BSc ರೇಡಿಯಾಲಜಿ, BSc ಇನ್ ಫಿಸಿಯೋಥೆರಪಿ, ಹೀಗೆ. ಆಮೇಲೆ MSc, B.Ed, M.Ed, BE, B.Tech, M.Tech, MBBS, BHMS, BMS, BUMS, BDS, BVSc, B ಫಾರ್ಮಾ, BSc ನರ್ಸಿಂಗ್, ಹೀಗೆ ಬಹಳಷ್ಟು ಕೋರ್ಸ್ಗಳು ನೀವು ಮಾಡಲಿಕ್ಕೆ ಅವಕಾಶ ಹೆಚ್ಚಿಗೆ ಇದೆ. ಇವೆಲ್ಲ ಕೋರ್ಸ್ ಮಾಡಿದಾಗ ನಿಮಗೆ ಹುದ್ದೆಗಳಲ್ಲಿ ಯೋಚನೆ ಮಾಡೋದಾದರೆ ಡಾಕ್ಟ್ರು, ಇಂಜಿನಿಯರ್, ಸೈಂಟಿಸ್ಟ್, ವೆಟರ್ನರಿ ಡಾಕ್ಟರ್ ಆಗ್ಬೋದು, ಡೆಂಟಿಸ್ಟ್ ಆಗ್ಬೋದು, ನರ್ಸ್ ಆಗ್ಬೋದು, ಫಾರ್ಮಸಿಸ್ಟ್ ಆಗ್ಬೋದು, ಟೀಚರ್ ಆಗ್ಬೋದು, ಲೆಕ್ಚರ್ ಆಗ್ಬೋದು, ಪ್ರೊಫೆಸರ್ ಆಗ್ಬೋದು. ಮತ್ತು ಇಲ್ಲೂ ಸಹ ಅಷ್ಟೇ SDA, FDA, KS, IS, IPS ಮತ್ತು IBPS, ಹಾಗೆ PDO, PSI, ಹೀಗೆ UPSC ಎಕ್ಸಾಮ್ಸ್ ಎಲ್ಲ ತೆಗೆದುಕೊಂಡು ನೀವು ಒಂದು ಉನ್ನತ ಹುದ್ದೆಗೆ ಹೋಗಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಪಾಲಿಟೆಕ್ನಿಕ್ ಕೋರ್ಸಸ್ ಅದನ್ನು ಡಿಪ್ಲೊಮಾ ಕೋರ್ಸಸ್ ಅಂತಲೂ ಕರೀತಾರೆ. ಈ ಒಂದು ಕೋರ್ಸಸ್ ಮಾಡಬೇಕಾದ್ರೆ ನೀವು ಗುಡ್ ಅಟ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸಲ್ಲಿ ಇರಬೇಕಾಗುತ್ತೆ. ಅಂದರೆ ಮ್ಯಾಥ್ಸು ಮತ್ತು ಸೈನ್ಸಲ್ಲಿ ಒಳ್ಳೆಯ ಪಾಂಡಿತ್ಯ ನಿಮಗಿರಬೇಕಾಗ್ತದೆ. ಬಹುಶಃ ನೀವು SSLC ಅಥವಾ PUC ನಂತರ ಇದು 3 ವರ್ಷದ ಕೋರ್ಸ್ ಆಗಿರುತ್ತೆ, ಡಿಪ್ಲೊಮಾ ಕೋರ್ಸಸ್ ಎಲ್ಲ. ಆ ಡಿಪ್ಲೊಮಾದಲ್ಲಿ ನಿಮಗೆ ಬಹಳಷ್ಟು ಕೋರ್ಸಸ್ಗಳಿದ್ದಾವೆ. ಸಿವಿಲ್ ಇದೆ, ಏರೋನಾಟಿಕಲ್ ಇದೆ, ಆರ್ಕಿಟೆಕ್ಚರ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಹಾಗೆ ಮೆಕ್ಯಾನಿಕಲ್ ಇದೆ, ಕೆಮಿಕಲ್ ಇದೆ, ಹಾಗೆ ಮತ್ತು ನಿಮಗೆ ಬಂದುಬಿಟ್ಟು ಯಾವುದು ಪ್ಲಾಸ್ಟಿಕ್ ಟೆಕ್ನಾಲಜಿಯಲ್ಲಿ ಮಾಡ್ಬೋದು, ಫುಡ್ ಟೆಕ್ನಾಲಜಿಯಲ್ಲಿ ಮಾಡ್ಬೋದು, ಲೆದರ್ ಟೆಕ್ನಾಲಜಿಯಲ್ಲಿ ಮಾಡ್ಬೋದು, ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ ಮಾಡ್ಬೋದು, ಟೂಲ್ಸ್ ಆ್ಯಂಡ್ ಡೈ ಮೇಕಿಂಗಲ್ಲಿ ಡಿಪ್ಲೊಮಾ ಮಾಡಬಹುದು. ಇವು 3 ವರ್ಷದ ಕೋರ್ಸ್ ಆಗಿರ್ತವೆ SSLC ನಂತರ. ಹಾಗೆ ನಿಮಗೆ ಇದಕ್ಕೆ ಬಂದುಬಿಟ್ಟು ಜಾಬ್ ಆಪರ್ಚುನಿಟೀಸ್ ಹೇಗಪ್ಪ ಅಂತ, ಏರೋನಾಟಿಕಲ್ ಮಾಡಿದರೆ ಏರ್ಫೋರ್ಸು ಮತ್ತು ISRO, DRDOದಲ್ಲಿ ಹೆಚ್ಚಿಗೆ ಜಾಬ್ ಆಪರ್ಚುನಿಟೀಸ್ ನಿಮಗೆ ಸಿಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಹಾಗೆ ಸಿವಿಲ್ ಡಿಪ್ಲೊಮಾ ಮಾಡಿದವರಿಗೆ ಸಿವಿಲ್ ಕನ್ಸ್ಟ್ರಕ್ಷನ್ಸಲ್ಲಿ ಅವಕಾಶಗಳು ಹೆಚ್ಚಿಗೆ ಇರುತ್ತೆ. ಆರ್ಕಿಟೆಕ್ಚರ್ ಮಾಡಿದರೆ ಬಿಲ್ಡಿಂಗ್ ಏನು ಬ್ಯೂಟಿಫುಲ್ಲಾಗಿ ನೀವು ಏನು ಸ್ಟ್ರಕ್ಚರ್ ಆಗಿ ಅದನ್ನು ಮಾರ್ಪಡಿಸೋದ್ರಲ್ಲಿ ಅಂಥ ಒಂದು ಪಾಂಡಿತ್ಯವನ್ನು ಪಡೆದುಕೊಂಡಿರ್ತೀರಿ. ಸೊ ಹಾಗಾಗಿ ನಿಮಗೆ ಆ ಒಂದು ಜಾಬ್ ಆಪರ್ಚುನಿಟೀಸ್ ಹೆಚ್ಚಿಗೆ ಆಗಿರುತ್ತೆ. ಸೊ ಹಾಗೆ ನೀವು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಏನಾದರೂ ಡಿಪ್ಲೊಮಾ ಮಾಡಿದಿರಿ ಅಂತ ಹೇಳಿದರೆ ಎಲೆಕ್ಟ್ರಾನಿಕ್ಸ್ ಫೀಲ್ಡಲ್ಲಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ರಿಲೇಟೆಡ್ ಕಂಪನೀಸಲ್ಲಿ ಹೆಚ್ಚಿಗೆ ಜಾಬ್ ಆಪರ್ಚುನಿಟೀಸ್ ನಿಮಗೆ ಇರುತ್ತೆ. ಸೊ ಮೆಕ್ಯಾನಿಕಲ್ ಅಂತ ಹೇಳಿದರೆ ಡಿಸೈನ್ ಆ್ಯಂಡ್ ಕಂಟ್ರೋಲ್ ಆಫ್ ಮೆಕ್ಯಾನಿಕ್ಸ್. ಸೊ ಈ ಒಂದು ಫೀಲ್ಡಲ್ಲಿ ನೀವು ಹೆಚ್ಚಿಗೆ ಜಾಬನ್ನು ಪಡ್ಕೋಬಹುದು. ಹಾಗೆ ರೈಲ್ವೆ ಡಿಪಾರ್ಟ್ಮೆಂಟು, ಸೊ ಹೀಗೆ ಭಾಳಷ್ಟು KSRTC, ಹೀಗೆ ಭಾಳಷ್ಟು ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಉದ್ಯೋಗಕ್ಕೆ ಅವಕಾಶಗಳಿದ್ದಾವೆ. ಸೊ ಕೆಮಿಕಲ್ ಮಾಡಿದರೆ ಅದು ಕೆಮಿಕಲ್ ಕಂಪನೀಸಲ್ಲಿ ಮಾತ್ರ ನಿಮಗೆ ಜಾಬ್ ಸಿಗ್ತವೆ. ಹಾಗೆ ಎಲೆಕ್ಟ್ರಿಕಲ್ ಮಾಡಿದರೆ ಇದು ನಮ್ಮ KEB, ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಫೀಲ್ಡ್ ಇದ್ದಾವೆ, BHEL, ಹೀಗೆ ಅನೇಕಾರು ಕಂಪನೀಸಲ್ಲಿ ನಿಮಗೆ ಜಾಬ್ ಸಿಗುತ್ತೆ. ಮತ್ತು ಕಂಪ್ಯೂಟರ್ ಸೈನ್ಸ್ ಮಾಡಿದರೆ ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪನೀಸ್ ತುಂಬ ಈಗ ಬೂಮಿಂಗ್ ಆಗ್ತಾ ಇದ್ದಾವೆ. ಸೊ ಆ ಒಂದು ಕಂಪನೀಸಲ್ಲಿ ನಿಮಗೆ ಹೆಚ್ಚಿಗೆ ಅವಕಾಶ ಇದೆ. ಸೊ ಇದಾದ ನಂತರ ಟೂಲ್ಸ್ ಆ್ಯಂಡ್ ಡೈ ಮೇಕಿಂಗ್, ಡಿಸೈನಿಂಗ್ ಆಫ್ ಟೂಲ್ಸ್ ಮಾಡೋದರಲ್ಲಿ ನೀವು ಪಾಂಡಿತ್ಯವನ್ನು ಪಡೆದಿರ್ತೀರಿ. ಹಾಗಾಗಿ ಅಂಥ ಒಂದು ಅವಕಾಶ ಇರುವಂಥ ಕಂಪನೀಸಲ್ಲಿ ತಾವು ಈ ಒಂದು ಜಾಬನ್ನು ಪಡ್ಕೋಬೋದು. ಬಹುತೇಕವಾಗಿ ಗೌರ್ಮೆಂಟ್ ಜಾಬ್ಸು ಸಹ ನೀವು ಮಾಡ್ಕೋಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, SSLC ನಂತರ ಭಾಳಷ್ಟು ಪ್ಯಾರಾಮೆಡಿಕಲ್ ಕೋರ್ಸಸ್ಸು ಸಹ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸಸ್ ಮಾಡಬೇಕಾದ್ರೆ ತುಂಬ ಅಪಾರ್ಚುನಿಟಿ ಕೋರ್ಸಸ್ಗಳು ಇವೆಲ್ಲ. ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಇದೆ, ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸ್ ಇದೆ, ನರ್ಸಿಂಗ್ ಅಸಿಸ್ಟೆಂಟ್ ಕೋರ್ಸ್ ಇದೆ, ಆಪ್ಥಮಾಲಜಿಕ್ ಟೆಕ್ನಿಷಿಯನ್ ಕೋರ್ಸ್ ಇದೆ, ಆಮೇಲೆ ಆಪ್ರೇಷನ್ ಥಿಯೇಟರ್ ಟೆಕ್ನಾಲಜಿ ಟೆಕ್ನಿಷಿಯನ್ ಕೋರ್ಸ್ ಇದೆ, ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಇದೆ, ಡಯಾಲಿಸಿಸ್ ಟೆಕ್ನಿಷಿಯನ್ ಇದೆ, ಡೆಂಟಲ್ ಮೆಕ್ಯಾನಿಕ್ ಇದೆ, ರೇಡಿಯಾಲಜಿಸ್ಟ್ ಇದೆ, ಅದರಲ್ಲಿ MRI, CT ಸ್ಕ್ಯಾನ್ ಮಾಡುವಂಥದ್ದು. ಸೊ ಹಾಗೆ ಪ್ಲಾಸ್ಟರ್ ಟೆಕ್ನಿಷಿಯನ್ ಅಂಥೇಳಿ ಕೋರ್ಸಸ್ ಇದೆ. ಇವೆಲ್ಲ ಪ್ಯಾರಾಮೆಡಿಕಲ್ ಕೋರ್ಸಸ್ಸು SSLC ನಂತರ, ಹಾಗೆ ನೀವು PUC ನಂತರ ಮಾಡುವಂಥ ಕೋರ್ಸಸ್ಸು. ಇದಾದ ನಂತರ SSLC ಮಾಡಲಿಕ್ಕೆ ಇನ್ನೊಂದು ITI ಕೋರ್ಸಸ್ ಇದ್ದಾವೆ. ಬಹುಶಃ ಇದು ಸಹ ಅಷ್ಟೇ 1 or 2 years ಕೋರ್ಸಸ್ಗಳಿವು. ಸೊ ನೀವು ಈ ಒಂದು ಜಾಬ್ ಮಾಡಿದರೆ ಫ್ಯಾಕ್ಟ್ರಿಗಳಲ್ಲಿ, KSRTCಗಳಲ್ಲಿ, ರೈಲ್ವೇಸಲ್ಲಿ ಮತ್ತು ಸೆಲ್ಫ್ ಜಾಬು ಸಹ ಮಾಡ್ಕೋಬೋದು. ಸೊ ITI ಕೋರ್ಸಸ್ಗಳಲ್ಲಿ ತುಂಬ ಒಳ್ಳೆ ಕೋರ್ಸಸ್ಗಳಿದೆ. ಆಟೋಮೊಬೈಲ್ ಇದೆ, ಫಿಟ್ಟರ್ ಇದೆ, ಟರ್ನರ್ ಇದೆ, ಎಲೆಕ್ಟ್ರಿಷಿಯನ್ ಇದೆ, ಪ್ಲಂಬರ್ ಇದೆ, ಫೈರ್ಮ್ಯಾನ್ ಇದೆ, ಲಿಫ್ಟ್ ಮೆಕ್ಯಾನಿಕ್ ಇದೆ, ಡೀಸೆಲ್ ಮೆಕ್ಯಾನಿಕ್ ಇದೆ, ಆಮೇಲೆ ಫ್ರಿಡ್ಜ್ ಆ್ಯಂಡ್ AC ಮೆಕ್ಯಾನಿಕ್ ಇದೆ, ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇದೆ, TV ಆ್ಯಂಡ್ ರೇಡಿಯೋ ರಿಪೇರ್ ಇದೆ. ಹೀಗೆ ಭಾಳಷ್ಟು ITI ಕೋರ್ಸಸ್ಗಳಿದ್ದಾವೆ. ಹೆಚ್ಚಿನ ಅವಕಾಶ ಇದರಲ್ಲಿ ಇರೋದರಿಂದ ಸೆಲ್ಫ್ ಎಂಪ್ಲಾಯ್ಮೆಂಟು ಸಹ ಮತ್ತು ಜೊತೆಗೆ ತುಂಬ ಅಪಾರ್ಚುನಿಟೀಸ್ ಈ ಒಂದು ಕೋರ್ಸಸ್ಸಲ್ಲಿ ಹೆಚ್ಚಿಗೆ ಇದೆ. ಸಾಧ್ಯವಾದವರು ಈ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಂಡಾಗ ಬೇಗ ತಾವು ಒಂದು ಒಳ್ಳೆಯ ಸ್ಥಾನಮಾನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದೇ ರೀತಿಯಲ್ಲಿ ಶಾರ್ಟ್ ಟರ್ಮ್ ಕೋರ್ಸಸ್ಸು ಇದ್ದಾವೆ. ಸೊ
SSLC PUCಗಾಗಿ. ಸೊ ಡ್ಯೂರೇಷನ್ ಏನಪ್ಪ ಅಂತ ಹೇಳಿದರೆ ಇದು 3 ತಿಂಗಳು 6 ತಿಂಗಳು 1 ವರ್ಷದ ಕೋರ್ಸಸ್ಗಳು. ಸೊ ಬಹುಶಃ ತಾವೆಲ್ಲರೂ ಸಹ ಈ ಕೋರ್ಸ್ ಬಗ್ಗೆ ಒಂದು ಗಮನ ಇಟ್ಟು ಕೇಳ್ಕೊಂಡ್ರೆ ತುಂಬ ಉಪಯೋಗಕ್ಕೆ ಬರ್ಬೋದು. ಇದರಲ್ಲಿ ಮೊದಲನೇದಾಗಿ ನಾನು ಹೇಳೋದೇನಪ್ಪ ಅಂತ ಹೇಳಿದರೆ ವೆಬ್ ಡಿಸೈನರ್ ಇದೆ, DTP ಇದೆ, ಆನಂತರ ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಇದೆ, ಆಮೇಲೆ 2-3 ವೀಲರ್ ಸರ್ವಿಸಸ್ ಟೆಕ್ನಿಷಿಯನ್ ಇದೆ, ಸೊ ಕಂಪ್ಯೂಟರ್ ಆಪ್ರೇಟರ್ ಇದೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ, ಹಾಗೆ ಬಂದ್ಬಿಟ್ಟು ಪ್ಲಂಬರ್ ಕೋರ್ಸಸ್ ಇದ್ದಾವೆ. ಸೊ ಮತ್ತು ಮೋಟರ್ ರಿಪೇರ್ ಇದೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಫ್ಯಾಷನ್ ಡಿಸೈನಿಂಗ್ ಇದೆ, ಟೈಲರಿಂಗ್, ಎಂಬ್ರಾಯ್ಡ್ರಿ, ಇನ್ನೊಂದು ಮುಂತಾದಂಥ ಏನು ಫೀಲ್ಡಲ್ಲಿ ಕೆಲಸ ಮಾಡಲಿಕ್ಕೆ. ಸೊ ಜರ್ನಲಿಸಮ್ ಇದೆ, ಹಾರ್ಟಿಕಲ್ಚರ್ ಇದೆ, ಸಿರಿಕಲ್ಚರ್ ಇದೆ. ಹೀಗೆ ಇವೆಲ್ಲ ಶಾರ್ಟ್ ಟರ್ಮ್ ಕೋರ್ಸಸ್ಸು. ಈ ಒಂದು ಕೋರ್ಸಸ್ ಬಗ್ಗೆನೂ ಸಹ ಬಹಳಷ್ಟು ಅಪಾರ್ಚುನಿಟೀಸ್ ಇದ್ದಾವೆ. ಪ್ರೀತಿಯ ವಿದ್ಯಾರ್ಥಿಗಳು ಈ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಿ ತಾವು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಹಾಗೆ ತಮ್ಮ ಏನು ಒಂದು ಎಕಾನಮಿ ಸ್ಟೇಟಸ್ ಇರುತ್ತೆ ಅದರ ಅನುಗುಣವಾಗಿ ತಾವು ತಮ್ಮ ಒಂದು ಹತ್ತಿರದ ಕಾಲೇಜುಗಳಲ್ಲಿ ಇಂಥ ಒಂದು ಅಪಾರ್ಚುನಿಟೀಸ್ ಇದ್ದರೆ ಸೇರಿಕೊಂಡ್ರೆ ನಿಮ್ಮ ಜೀವನ ಒಳ್ಳೆಯದಾಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ.